ಭಾರಿ ವಿಧ್ವಂಸಕ ಕೃತ್ಯಕ್ಕೆ ಏನಾದರೂ ಪ್ಲಾನ್ ಮಾಡಿದ್ರಾ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಇದರ ಜೊತೆಗೆ ಉದ್ಭವಿಸುತ್ತೆ. ಲೋಕಸಭೆಯಲ್ಲಿ ಬಹುದೊಡ್ಡ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಂತೆ ಪಾಸ್ ಪಡೆದು ವಿಧ್ವಂಸ ಕೃತ್ಯಕ್ಕೆ ಕೂಡ ಯೋಚನೆಯನ್ನ ಮಾಡಿದ್ರ. ಸಂಸದರ ಪಾಸು, ಸಂಸದರಿಂದ ಪಡೆಯುವಂತಹ ಪಾಸ್ನ ಪ್ರಕ್ರಿಯೆ ಹೇಗಿರುತ್ತೆ? ಈ ಪ್ರಶ್ನೆಗೂ ಕೂಡ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಂಸತ್ ಪಾಸ್ನ ಪಡಿಬೇಕು ಅಂದರೆ ಅದರ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ, ಎಂಟ್ರಿ ಪಡಿಬೇಕು ಅಂದರೆ ಯಾವ ರೀತಿ ಪ್ರಕ್ರಿಯೆ ಇರುತ್ತೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸನ್ನು ನೋಡೋಣ ನಾವು. ಪ್ರಜಾತಾಂತ್ರಿಕ ವ್ಯವಸ್ಥೆಗೆ ಕಳಂಕವನ್ನು ತರೋ ಕೆಲಸವನ್ನು ನಿನ್ನೆ ಆಗುಂತಕರು ಮಾಡಿದರು. ಬಟ್ ಅವರಿಗೆ ಎಂಟ್ರಿ ಹೇಗೆ ಸಿಕ್ತು ಅನ್ನೋದು ಇಲ್ಲಿ ಪ್ರಶ್ನೆ. ಪಾಸ್ ಹೇಗೆ ಸಿಕ್ತು ಆ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಸಾರ್ವಜನಿಕರು ಸಂಸತ್ತನ್ನು ವೀಕ್ಷಣೆ ಮಾಡೋದಕ್ಕೆ ಎಂಪಿಗಳು ಸಹಿ ಹಾಕಿ ಶಿಫಾರಸು ಪತ್ರವನ್ನು ಕೊಡ್ತಾರೆ. ಅಲ್ಲಿ ವೀಕ್ಷಕರ ಗ್ಯಾಲರಿಗೆ ಎಂಟ್ರಿಗೆ ಅಂತ ಹೇಳ್ಬಿಟ್ಟು ಶಿಫಾರಸು ಪತ್ರ ಬೇಕಾಗುತ್ತೆ, ಅದನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಕ್ಷೇತ್ರದ ಜನರು ಅಥವಾ ಆಪ್ತರಿಗೆ ಮಾತ್ರ ಈ ಪತ್ರವನ್ನು ಕೊಡಲಾಗುತ್ತೆ. ಯಾರಾದರೂ ಅವರ ಕಾನ್ಸ್ಟಿಟ್ಯೂನ್ಸಿ, ಅವರು ರೆಪ್ರೆಸೆಂಟ್ ಮಾಡುವಂತಹ ಕಾನ್ಸ್ಟಿಟ್ಯೂನ್ಸಿಯಿಂದ ಬಂದರೆ ಅವರಿಗೆ ಕೊಡ್ತಾರೆ, ಅಥವಾ ತೀರಾ ಆಪ್ತರಿಗೆ ಬೇಕಾದವರು ಯಾರಾದರೂ ಫೋನ್ ಮಾಡಿ ಕೇಳಿದ್ರೆ ಅವ್ರಿಗೆ ಕೊಡಿಸೋದೆಲ್ಲ ಆಗ್ತಾ ಇತ್ತು. ಈ ಪತ್ರವನ್ನು ಪಡೆದು ಸಂಸತ್ನಲ್ಲಿ ಎಂಟ್ರಿ ಪಾಸನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಸಂಸದರು ನೀಡಿದ ಪತ್ರದೊಂದಿಗೆ ಸರ್ಕಾರಿ ಗುರುತಿನ ಚೀಟಿ ಪಡೆದು ಪಾಸನ್ನು ನೀಡಲಾಗುತ್ತೆ. ಅಂದರೆ ಆಧಾರ್ ಕಾರ್ಡ್ ಅಥವಾ ಅವರ ಐಡೆಂಟಿಫಿಕೇಷನ್, ಭಾರತದ ಪ್ರಜೆ ಅನ್ನೋದಕ್ಕೆ ಐಡೆಂಟಿಫಿಕೇಷನ್ ಬೇಕಲ್ವಾ, ಸೊ ಆ ಐಡೆಂಟಿಫಿಕೇಷನನ್ನು ಕೂಡ ಅವ್ರು ಕೊಡಬೇಕಾಗತ್ತೆ. ನಿರ್ದಿಷ್ಟ ಜಾಗಗಳಿಗೆ ಮಾತ್ರ ಪಾಸನ್ನು ಕೊಡಲಾಗುತ್ತೆ. ಎಲ್ಲ ಕಡೆಗೂ ಅವ್ರಿಗೆ ಸಂಸತ್ತೊಳಗೆ ಆಕ್ಸೆಸ್ ಇರಲ್ಲ, ಕೇವಲ ವೀಕ್ಷಕರ ಗ್ಯಾಲರಿ ಅಂತ ಮಾತ್ರ ಅಲ್ಲಿ ಅವರಿಗೆ ಆಕ್ಸೆಸ್ ಇರುತ್ತೆ. ಆಮೇಲೆ ಎಂಟ್ರಿ ಎಕ್ಸಿಟು ಎಲ್ಲವನ್ನ ಕೂಡ ಅವ್ರಿಗೆ ಸಪ್ರೇಟಾಗಿ ಕೊಡಲಾಗುತ್ತೆ. ಇನ್ನು ಲೋಕಸಭೆ ಅಥವಾ ರಾಜ್ಯಸಭೆ ಗ್ಯಾಲರಿ, ಸಚಿವರ ಕಚೇರಿ, ನಿರ್ದಿಷ್ಟ ಜಾಗವನ್ನು ಹೊರತುಪಡಿಸಿ ಇತರೆ ಯಾವುದೇ ಪ್ರದೇಶದ ಪ್ರವೇಶಕ್ಕೆ ಅನುಮತಿ ಇರಲ್ಲ. ವೀಕ್ಷಕರ ಗ್ಯಾಲರಿಗೆ ತೆರಳಿದಾಗ 30 ರಿಂದ 45 ನಿಮಿಷ ಕಲಾಪ ವೀಕ್ಷಣೆಗೆ ಅವಕಾಶವನ್ನು ಪ್ರತಿಯೊಬ್ಬರಿಗೂ ಕೂಡ ಕೊಡಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಸ್ ಪಡೆದು ಸಂಸತ್ತು ಒಳಗೆ ಪ್ರವೇಶ ಮಾಡುವಾಗ ಮೊಬೈಲ್ ಇರಲಿ, ಪೆನ್ ಇರಲಿ, ವ್ಯಾಲೆಟು, ನಾಣ್ಯ ಜೊತೆಗೆ ಸ್ಮಾರ್ಟ್ ವಾಚ್ ಇತರೆ ಯಾವುದೇ ವಸ್ತುಗಳನ್ನು ಕೂಡ ಒಯ್ಯುವಂತಿಲ್ಲ ಅನ್ನೋದು ಅಲ್ಲಿರುವಂತಹ ಮಾರ್ಗಸೂಚಿ. ಇದೆಲ್ಲ ಮಾರ್ಗಸೂಚಿಗಳು ಸ್ಟ್ರಿಕ್ಟಾಗಿ ಅಲ್ಲಿ ಎಲ್ಲವನ್ನ ಕೂಡ ಸೆಕ್ಯೂರ್ ಮಾಡಿದ್ರು ಕೂಡ ಇಂಥದ್ದೊಂದು ಅತಿ ದೊಡ್ಡ ಕಳಂಕ ಹಾಗೂ ಕಳವಳಕಾರಿ ವಿಚಾರ ನಡೆದಿರೋದು ಮಾತ್ರ ದುರ್ದೈವದ ಸಂಗತಿ ಆಗ್ತಾ ಇದೆ. ಪಾಸ್ನ ಪ್ರಕ್ರಿಯೆ, ಸಂಸತ್ ಪಾಸ್ ಸಿಗಬೇಕಂದ್ರೆ ಜನ ಏನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ಸನ್ನು ನಾವು ಕೊಡ್ತಾ ಇದ್ವಿ. ಪ್ರಜಾತಾಂತ್ರಿಕ ವ್ಯವಸ್ಥೆಗೆ ಕಳಂಕ ತರುವಂತಹ ವ್ಯಕ್ತಿಗಳನ್ನು ಸೆರೆ ಹಿಡಿದ ನಂತರ ಮುಂದಿನ ತನಿಖೆ ಯಾವ ರೀತಿ ಸಾಗುತ್ತೆ ಆ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ದೀವಿ ನಾವು. ಗೃಹ ಇಲಾಖೆಯಿಂದ ತನಿಖೆಗೆ ಈಗಾಗಲೇ ಆದೇಶಿಸಲಾಗಿದೆ. ತುಂಬಾ ಗಂಭೀರವಾದಂತಹ ವಿಚಾರ, ಇಡೀ ವಿಶ್ವದಾದ್ಯಂತ ಇದು ಚರ್ಚೆಗೆ ಒಳಪಟ್ಟಿದೆ. ಸಿಆರ್ಪಿಎಫ್ನ ಡಿಜಿ ಅನೀಶ್ ದಯಾಳ್ ಸಿಂಗ್ ನೇತೃತ್ವದಲ್ಲಿ ತಂಡವನ್ನ ಕೂಡ ಇದೇ ವಿಚಾರವಾಗಿ ರಚನೆ ಮಾಡಲಾಗಿದೆ. ಭದ್ರತಾ ಏಜೆನ್ಸಿಗಳ ಸದಸ್ಯರು ಮತ್ತು ತಜ್ಞರೊಂದಿಗೆ ವಿಚಾರಣೆಯ ಸಮಿತಿಯನ್ನ ರಚಿಸಲಾಗಿದೆ. ಸಂಸತ್ನ ಭದ್ರತೆಯ ಉಲ್ಲಂಘನೆಯ ಕಾರಣಗಳ ಬಗ್ಗೆ ಈ ಸಮಿತಿ ತನಿಖೆಯನ್ನು ನಡೆಸಲಿಕ್ಕಿದೆ. ಎಲ್ಲೆಲ್ಲಿ ಲೋಪಗಳಿದ್ವೋ, ಅಂದರೆ ಎಲ್ಲೆಲ್ಲಿ ಮ್ಯಾಲ್ಫಂಕ್ಷನ್ಸ್ ಆಗಿದೆಯೋ ಅಲ್ಲೆಲ್ಲ ಕೂಡ ಸರಿಪಡಿಸುವಂತೆ, ಮುಂದೆ ಯಾವತ್ತೂ ಈ ರೀತಿ ಆಗದಂತೆ ನೋಡಿಕೊಳ್ಳೋದಕ್ಕೆ ಈ ಕಮಿಟಿ ಶಿಫಾರಸನ್ನು ಕೂಡ ಮಾಡುತ್ತಂತೆ. ಲೋಪದೋಷಗಳನ್ನು ಗುರುತಿಸಿ ಮುಂದಿನ ಕ್ರಮಕ್ಕೆ ತ್ವರಿತವಾಗಿ ಕ್ರಮ ಕೈಗೊಳ್ಳುವಂತೆ ಶಿಫಾರಸನ್ನು ಮಾಡಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಭದ್ರತೆ ಸುಧಾರಿಸುವ ಸಲಹೆ ಒಳಗೊಂಡಂತೆ ಶಿಫಾರಸುಗಳೊಂದಿಗೆ ವರದಿಯನ್ನು ಶೀಘ್ರವೇ ಸಲ್ಲಿಕೆ ಮಾಡಲಾಗುತ್ತೆ. ಗೃಹ ಇಲಾಖೆಯ ಮೂಲಕ ಲೋಕಸಭೆಯ ಸಚಿವಾಲಯಕ್ಕೆ ಇದು ಸಲ್ಲಿಕೆ ಕೂಡ ಆಗುತ್ತೆ. ಎಲ್ಲೆಲ್ಲಿ ಹ್ಯೂಮನ್ ಎರರು, ಎಲ್ಲೆಲ್ಲಿ ಆ ಸ್ಟ್ರಕ್ಚರ್ ಎರರ್ ಕಂಡು ಬಂದಿದೆಯೋ ಅದೆಲ್ಲವನ್ನ ತ್ವರಿತವಾಗಿ ಸರಿಪಡಿಸೋ ಕೆಲಸ ಆಗುತ್ತೆ ಅನ್ನೋ ಮಾಹಿತಿ ಇದೆ.